ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ವೀಕ್ಷಕರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಟೈಟಲು ನೋಡಿ ತಮ್ಮನೆಲ್ಲ ನೋಡಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ನಾನು ಇವಾಗ ಪವನ್ ಅವ್ರ ಬಗ್ಗೆ, ಅವರ ಇನ್ಸ್ಟಾಗ್ರಾಮ್ ID ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಏನಪ್ಪ ಅಂದರೆ ಇವತ್ತು ಪವನ್ ಅವರ ಇನ್ಸ್ಟಾಗ್ರಾಮ್ ID 4.5 ಲಕ್ಷ ಫಾಲೋವರ್ಸ್ಗಳು ದಾಟ್ತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವತ್ತು ಪವನ್ ಅವರ ಇನ್ಸ್ಟಾಗ್ರಾಮ್ ID ಹತ್ತಿರ 4.5 ಲಕ್ಷ ಫಾಲೋವರ್ಸ್ಗಳು ಕ್ರಾಸ್ ಮಾಡ್ತು. ನೋಡಿ, ನಮ್ಮ ಕರ್ನಾಟಕದ ಜನ ಅವ್ರ ಮೇಲೆ ತೋರಿಸ್ತಿರೋ ಪ್ರೀತಿ ಸಾಧಾರಣವಾದ ಪ್ರೀತಿ ಅಲ್ಲ ಸ್ನೇಹಿತರೆ, ಅಪಾರವಾದ ಪ್ರೀತಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೋಡಿ, ಒಬ್ಬ ವ್ಯಕ್ತಿ ಬದುಕಿರುವಾಗ ಎಷ್ಟು ಪ್ರೀತಿ ತೋರಿಸಿರ್ತಾರೋ ಗೊತ್ತಿಲ್ಲ, ಬಟ್ ಅವ್ರು ಇಲ್ಲದೇ ಇರುವಾಗ ಅವರು ಈ ಏಲೋಕವನ್ನು ತ್ಯಜಿಸಿದ್ರೆ ಅಂದರೆ ತೀರ್ಕೊಂಡ ಮೇಲೆ ನಮ್ಮ ಕರ್ನಾಟಕದ ಜನ ಅವ್ರ ಮೇಲೆ ತೋರಿಸ್ತಾ ಇರೋ ಪ್ರೀತಿ ಇದೆ ಅಲ್ಲ ಸ್ನೇಹಿತರೆ, ತುಂಬ ದೊಡ್ಡದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ತುಂಬ ದೊಡ್ಡದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ತೀರ್ಕೊಳ್ಳೋ ಟೈಮಲ್ಲಿ ಹತ್ತತ್ರ 1 ಮಂತ್ ಆಯಿತು ಅವ್ರು ತೀರ್ಕೊಂಡು, 1 ತಿಂಗಳು 7 ದಿವಸ ಆಯಿತು ಇವಾಗ ಅವ್ರು ತೀರ್ಕೊಂಡು, ಅಂದರೆ 5 ವಾರ ಆಯಿತು. ಅವ್ರು ತೀರ್ಕೊಳ್ಳೋ ಟೈಮಲ್ಲಿ ಅವ್ರು ಆಲ್ರೆಡಿ ಒಂದು ಸೆಲೆಬ್ರೇಷನ್ ಮಾಡಿದರು, 200K ಸೆಲೆಬ್ರೇಷನ್ ಮಾಡಿದರು ಅವರು ಅವ್ರ ಇನ್ಸ್ಟಾಗ್ರಾಮ್ ಐಡಿಲಿ ಅವ್ರ ಫ್ರೆಂಡ್ಸ್ ಜೊತೆ. ಅವರು ಇನ್ಸ್ಟಾಗ್ರಾಮ್ ID 200K ಅಂದರೆ 2 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ಬಟ್ ಅವ್ರು ತೀರ್ಕೊಳ್ಳೋ ದಿವಸ ಅವ್ರ ಇನ್ಸ್ಟಾಗ್ರಾಮಲ್ಲಿ ಇದ್ದಿದ್ದು ಫಾಲೋವರ್ಸು 2,19,000 ಫಾಲೋವರ್ಸು ಸ್ನೇಹಿತರೆ, 2,19,000 ಫಾಲೋವರ್ಸು. ಆದರೆ ಇವತ್ತು ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿರೋ ಫಾಲೋವರ್ಸ್ ಎಷ್ಟು ಅಂದರೆ 4.5 ಲಕ್ಷ ಫಾಲೋವರ್ಸು ಸ್ನೇಹಿತರೆ. ಇನ್ನು ಗೊತ್ತಾಯ್ತು, ನೋಡೋದು ನಿಮಗೆ ಗೊತ್ತಾಗುತ್ತೆ, ನಮ್ಮ ಕರ್ನಾಟಕ ಜನ ತೋರಿಸಿರೋ ಪ್ರೀತಿ ಪ್ರತ್ಯಕ್ಷವಾಗಿ ಕಾಣುತ್ತೆ ಸ್ನೇಹಿತರೆ ನಿಮಗೆ. ಅಲ್ಲಿ ಅವರು ತೀರ್ಕೊಳ್ಬೇಕಾದ್ರೆ ಅವರು ಇನ್ಸ್ಟಾಗ್ರಾಮ್ ಐಡಿಲಿ ಇರೋ ಫಾಲೋವರ್ಸ್ ಎಷ್ಟು 219K ಫಾಲೋವರ್ಸು. ಆದರೆ ಇವತ್ತು ಅವರ ಇನ್ಸ್ಟಾಗ್ರಾಮ್ ಐಡಿಲಿ ಇರೋ ಫಾಲೋವರ್ಸ್ ಎಷ್ಟಂದರೆ 4.5 ಲಕ್ಷ ಫಾಲೋವರ್ಸು ಸ್ನೇಹಿತರೆ. 4.5 ಲಕ್ಷ ಫಾಲೋವರ್ಸ್ ಮೀರಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಸ್ನೇಹಿತರೆ ನಮ್ಮ ಕರ್ನಾಟಕದ ಜನ ತೋರಿಸಿರೋ ಪ್ರೀತಿ ಪವನ್ ಅವ್ರ ಮೇಲೆ. ಇದೇ ಥರ ಪವನ್ ಅವರಿಗೆ ಸಪೋರ್ಟ್ ಮಾಡಿ. ಯಾಕೆ ಸಪೋರ್ಟ್ ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ, ಅವ್ರ ತಂದೆ ತಾಯಿಗೋಸ್ಕರ ಅವರು ಉಳಿಸಿ ಹೋಗಿರೋ ಆಸ್ತಿ ಅಂದರೆ ಅವರ ಇನ್ಸ್ಟಾಗ್ರಾಮ್ ID ಸ್ನೇಹಿತರೆ. ಹೌದು ಸ್ನೇಹಿತರೆ, ಅದ್ಯಾಕೆ ಆ ID ಆಸ್ತಿ ಆಗುತ್ತೆ ಗುರು ಅಂತ ನೀವು ಕೇಳ್ಬೋದು. ಅದ್ಯಾಕೆ ID ಆಸ್ತಿ ಆಗುತ್ತೆ ಅಂದರೆ ಸ್ನೇಹಿತರೆ, ಆ ಇನ್ಸ್ಟಾಗ್ರಾಮ್ ಐಡಿಲಿ ಪ್ರಮೋಷನ್ಗಳು ಬರುತ್ತೆ, ಪ್ರಮೋಷನ್ಗಳು ಮಾಡಿಸ್ತಾರೆ ಎಲ್ಲರೂ. ಎಲ್ಲ ಒಂದು ಶಾಪ್ ಪ್ರಮೋಷನ್ ಆಗಿರ್ಬೋದು, ಹೋಟೆಲ್ ಪ್ರಮೋಷನ್ಗಳಾಗಿರ್ಬೋದು, ಆ ಥರ ಪ್ರಮೋಷನ್ ಮಾಡಿಸ್ತಾರೆ. ಇವಾಗ ವಿಡಿಯೋ ಕೂಡ ಅಪ್ಲೋಡ್ಗಳಾಗ್ತಾಯಿದೆ ಕಂಟಿನ್ಯೂಸ್ ಆಗಿ. ಅವರು ಇನ್ಸ್ಟಾಗ್ರಾಮ್ ಐಡಿಲಿ ಅವ್ರ ಸಿಸ್ಟರ್ ಅವರು ಯೂಸ್ ಮಾಡ್ತಾಯಿದ್ದಾರೆ, ವಿದ್ಯಾ ಅಂತ ಹೇಳಿ. ಆ ಇನ್ಸ್ಟಾಗ್ರಾಮ್ ಬಯೋಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ವಿದ್ಯಾ ಅಂತ ಹೇಳಿ ಅವ್ರ ಸಿಸ್ಟರ್ ಅವರು ಆ ಇನ್ಸ್ಟಾಗ್ರಾಮ್ ಐಡಿನ ಯೂಸ್ ಮಾಡ್ತಾಯಿದ್ದಾರೆ. ಪವನ್ ಅವ್ರದ್ದು ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಐಡಿನ ಅವ್ರ ಸಿಸ್ಟರ್ ಅವರು ಯೂಸ್ ಮಾಡ್ತಾಯಿದ್ದಾರೆ. ಇಷ್ಟು ದಿವಸ ಏನು ಯಾವ ಥರ ಫಾಲೋವರ್ಸ್ ಮಾಡಿ 4.5 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದೀವೋ, ಇದೇ ಥರ ಅವ್ರಿಗೆ ಇನ್ನೂ ನಾವು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಅವ್ರ ಇನ್ಸ್ಟಾಗ್ರಾಮ್ ಐಡಿಲಿ ಆದಷ್ಟು ಬೇಗ 5 ಲಕ್ಷ ಫಾಲೋವರ್ಸ್ಗಳು ಕಂಪ್ಲೀಟ್ ಮಾಡೋಣ ಸ್ನೇಹಿತರೆ. ಯಾಕಂದರೆ ಹೇಳಿದ್ನಲ್ಲ ಸ್ನೇಹಿತರೆ, ಅವ್ರ ತಂದೆ ತಾಯಿಗಳು ಉಳಿಸಿ ಹೋಗಿರೋ ಆಸ್ತಿ ಅಂದರೆ ಆ ಇನ್ಸ್ಟಾಗ್ರಾಮ್ ID. ತುಂಬ ಕಷ್ಟದಿಂದ ಮೇಲೆ ಬಂದಂಥ ವ್ಯಕ್ತಿ ಅಂತೆ ಅವರು. ಅವ್ರದ್ದು ಟೀ ಶಾಪ್ ಇದೆ ಅಂತೆ ಊರಲ್ಲಿ. ಅವರೇನು ಅಷ್ಟು ದೊಡ್ಡ ಶ್ರೀಮಂತರೇನಲ್ಲ, ಜಾವ ಬೈಕ್ ಇಟ್ಕೊಂಡು ಒಳ್ಳೆ ಡ್ರೆಸ್ ಹಾಕೋತಿದ್ರು ಪವನ್ ಅವ್ರು. ಅಂದ ತಕ್ಷಣ ಶ್ರೀಮಂತ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಒಬ್ಬ ಕ್ರಿಯೇಟರ್ ಅಂದ ತಕ್ಷಣ ಅವ್ನ ಕಷ್ಟಗಳನ್ನು ಅವ್ರು ಇನ್ಸ್ಟಾಗ್ರಾಮ್ ಐಡಿಲಿ ತೋರಿಸ್ಕೊಳಕ್ಕೆ ಬರೋಲ್ಲ. ಜನಕ್ಕೆಲ್ಲ ಅವ್ನ ಕಷ್ಟಗಳನ್ನು ತೋರಿಸ್ಕೊಳಕ್ಕೆ ಬರೋಲ್ಲ. ಕಷ್ಟಗಳನ್ನು ತೋರಿಸ್ಕೊಂಡ್ರೆ ಇಲ್ಲಿ ಯಾರೂ ಫಾಲೋ ಮಾಡಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ. ವ್ಯಕ್ತಿಗೆ ಬೆಲೆ ಇಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ ಈಗಿನ ಕಾಲದೊಳಗೆ. ಕಾಸಿಗೆ ದುಡ್ಡಿಗೆ ಬೆಲೆ. ನಾವು ಎಷ್ಟು ಚೆಂದ ತೋರಿಸ್ಕೋತೀವಿ, ಅವ್ನು ಭಾರಿ ಅದನ್ನು ಅವನಿಗೆ ಫಾಲೋ ಮಾಡೋಣ, ಆ ಥರ ನಮ್ಮ ಮೈಂಡ್ ಸೆಟ್ಟು. ಆದರೂ ನಮ್ಮ ಜನ ಅವ್ರು ತೀರ್ಕೊಂಡ್ಮೇಲೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಫಾಲೋವರ್ ಮಾಡಿದ್ದಾರೆ. ಅವ್ರ ಫಾಲೋವರ್ಸ್ಗಳಿಗೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ಹೇಳ್ಬೇಕು ನಾವು. ಯಾಕಂದರೆ ಅವ್ರ ವ್ಯಕ್ತಿಗೆ ಬೆಲೆ ಕೊಡಲಿಲ್ಲ, ವ್ಯಕ್ತಿ ಇಲ್ಲಾಂದ್ರೂ ಕೂಡ ಅವ್ರು ಮಾಡಿದಂಥ ವ್ಯಕ್ತಿತ್ವಕ್ಕೆ, ಅವ್ರ ತಂದೆ ತಾಯಿ ಮೇಲೆ ಕರುಣೆಗೆ ಅವರಿಗೆ ಫಾಲೋ ಮಾಡಿ ಈ ರೇಂಜಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ವೆರಿ ವೆರಿ ಗ್ರೇಟ್ ಅಂತ ಹೇಳ್ಬೋದು. ಇವಾಗ ಎಷ್ಟೋ ಜನ ಬದುಕಿರೋರ ಐಡಿಲಿ ಇನ್ಸ್ಟಾಗ್ರಾಮಲ್ಲಿ ಹೊಸ ವೀಡಿಯೋಸ್ಗಳು ಬಿಟ್ಟರೆ ವ್ಯೂಸ್ ಬರಲ್ಲ ಸ್ನೇಹಿತರೆ, ಸಪೋರ್ಟ್ ಸಿಗೋಲ್ಲ. ಬಟ್ ಅವ್ರು ಇಲ್ಲದೇ ಇದ್ರೂ ನಮ್ಮ ಕರ್ನಾಟಕದ ಜನ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ, ಏನಿಲ್ಲ ಅಂದರೂ ಮಿನಿಮಮ್ ಅಂದ್ರೆ 50K ಲೈಕ್ಸ್ ಬರುತ್ತೆ, ಏನಿಲ್ಲ ಅಂದರೂ 500K 600K ವ್ಯೂಸ್ ಬರುತ್ತೆ, 6 ಲಕ್ಷ 7 ಲಕ್ಷ ವ್ಯೂಸ್ ಬರುತ್ತೆ, 50,000 60,000 ಲೈಕ್ಸ್ಗಳು ಬಂದಿರುತ್ತೆ ಅವ್ರ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ, ಅವ್ರ ಇನ್ಸ್ಟಾಗ್ರಾಮ್ ಐಡಿಲಿ ಅವ್ರ ವೀಡಿಯೋಸ್ಗಳಿಗೆ ಅಪ್ಲೋಡ್ ಆಗೋ ಎಲ್ಲ ವೀಡಿಯೋಸ್ಗಳಿಗೆ. ನೋಡಿ ಸಿಸ್ಟರ್, ನೀವು ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ. ಆ ಇನ್ಸ್ಟಾಗ್ರಾಮ್ ಐಡಿಯಿಂದ ಒಳ್ಳೆ ಉಪಯೋಗ ಮಾಡ್ಕೊಳ್ರಿ. ಪಾಪ ಅವ್ರು ನಿಮಗೆ ಉಳಿಸಿ ಹೋಗಿರೋ ಒಂದು ಆಸ್ತಿ ಅಂದರೆ ಆ ಇನ್ಸ್ಟಾಗ್ರಾಮ್ ID, ಸರಿಯಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ, ಪ್ರಮೋಷನ್ ಇದ್ದರೆ ಹೇಳಿ ತಿಳಿಸಿ, ಅವರಿಗೆ DM ಮಾಡಿ ಪ್ರಮೋಷನ್ಗಳನ್ನು ಮಾಡಿಸ್ಕೊಳ್ರಿ. ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರದ್ದು ಮನೆ ನಡೆಯುತ್ತೆ.
ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮದು ಬಿಸ್ನೆಸ್ಸು ಡೆವಲಪ್ ಆಗುತ್ತೆ. ಓಕೆ ಸ್ನೇಹಿತರೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. 4.5 ಲಕ್ಷ ಫಾಲೋವರ್ಸ್ ದಾಟಿದ್ದಕ್ಕೆ ತುಂಬ ಖುಷಿ ಆಯಿತು. ಅವರಿದ್ದರೆ ಇನ್ನೂ ತುಂಬ ಖುಷಿ ಪಡೋರು. ವಿಧಿ ಆಟನೇ, ಏನು ಮಾಡೋದಕ್ಕಾಗಲ್ಲ. ಇವಾಗ ಅವರಿಲ್ಲ, ಬಟ್ ಆದರೂ ಅವ್ರು ಇಲ್ಲದೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಅವ್ರ ಕುಟುಂಬ ಏನು ಖುಷಿಯಿಂದ ಇರುತ್ತೆ ಇನ್ಸ್ಟಾಗ್ರಾಮ್ ಫಾಲೋವರ್ಸಿಂದ ಬರೋ ಒಂದು ಇದರಿಂದ. ಆದರೂ ಏನಂತ ಹೇಳಬೇಕಂದ್ರೆ, ತಂದೆ ತಾಯಿಗೆ ಎಲ್ಲ ನೋವನ್ನು ತಡ್ಕೋಬೋದು, ಬಟ್ ತಂದೆ ತಾಯಿಗೆ ಪುತ್ರ ಶೋಕಂ ನಿರಂತರಂ ಅಂತ. ಅಂದರೆ ಮಗನ್ನ ಕಳ್ಕೊಂಡಂಥ ನೋವು ತಂದೆ ತಾಯಿ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪುತ್ರ ಶೋಕಂ ನಿರಂತರಂ ಅಂತ ಅನ್ನೋ ಮಾತನ್ನು ಹೇಳ್ತಾ ಭಾಳ ನೋವನ್ನು ಅನುಭವಿಸ್ತಾರೆ ತಂದೆ ತಾಯಿ. ಯಾವತ್ತೂ ಮಕ್ಕಳನ್ನು ಕಳ್ಕೊಂಡಂಥ ನೋವು ತಂದೆ ತಾಯಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರು, 4.5 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿರೋದನ್ನು ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಸೊ ತಿಳಿಸಿದೆ. ಓಕೆ ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಪವನ್ನಿವ್ರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.